ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸುಬೋಸ್ ಕಿಚನ್. ನಾವು ಇವಾಗ ಸುಬೋಸ್ ಕಿಚನಲ್ಲಿ ಸಮ್ಮರ್ ಸ್ಪೆಷಲ್ ನಡೆಸ್ತಾ ಇದ್ದೀವಿ. ಈ ವಾರ ವಿಲ್ ಮೇಕ್ ಒನ್ ಮೋರ್ ಸ್ಪೆಷಲ್ ಜ್ಯೂಸ್ ಆರ್ ಸಮ್ಮರ್ ಸ್ಪೆಷಲ್ ಐಟಮ್ ಕಾಲ್ಡ್ ಕುಲ್ಕಿ ಸರ್ಬತ್. ಕುಲ್ಕಿ ಸರ್ಬತ್ ಇಸ್ ವೆರಿ ಪಾಪ್ಯುಲರ್ ಇನ್ ತಮಿಳ್ನಾಡು. ಅಲ್ಲಿ ತುಂಬ ಇದು ಮಾಡ್ತಾ ಇರ್ತಾರೆ. ಇಟ್ ಇಸ್ ಗಾಟ್ ಅನ್ ಅಮೇಝಿಂಗ್ ಟೇಸ್ಟ್ ಆಫ್ ಲಿಟಲ್ ಬಿಟ್ ಆಫ್ ಸ್ವೀಟ್ ಸಾಲ್ಟ್ ಆ್ಯಂಡ್ ಸ್ವಲ್ಪ ಖಾರವಾಗಿರುತ್ತೆ. ಈ ಜ್ಯೂಸ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಕುಲ್ಕಿ ಸರ್ಬತ್ ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು: ಮೊದಲಿಗೆ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಸಾಕು ಆ್ಯಕ್ಚುಲಿ ಇದಕ್ಕೆ ಒಂದು ಗ್ಲಾಸ್ ಮಾಡೋಕ್ಕೆ. ಪುದೀನ, ಸಬ್ಜಾ ಬೀಜಗಳು, ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಬೇಸಿಲ್ ಸೀಡ್ಸ್ ಅಂತ, ತುಳಸಿ ಬೀಜ ಅಂತಾರೆ. ಸಬ್ಜಾ ಬೀಜಗಳು ಈಸ್ ಯೂಸ್ಡ್ ಆ್ಯಸ್ ಅ ಕೂಲೆಂಟ್ ಈ ಜ್ಯೂಸಿಗೆ. 2 ಮೆಣಸಿನಕಾಯಿ, 2 ಸ್ಪೂನಷ್ಟು ಸಕ್ಕರೆ, ಒಂದು 1/4 ಸ್ಪೂನಷ್ಟು ಸಾಲ್ಟ್ ಆ್ಯಂಡ್ ಒಂದು ಪಿಂಚಷ್ಟು ಏಲಕ್ಕಿ ಪೌಡ್ರು. ಇಸ್ ದ ರಿಯಲ್ ಕುಲ್ಕಿ ಸರ್ಬತ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸು. ಬಟ್ ನಾನು ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಕ್ಕೋಸ್ಕರ ರೂ ಅಬ್ಜಾ ತೊಗೊಂಡಿದ್ದೀನಿ. ರೂ ಅಬ್ಜಾ ಒಂದು ಸ್ವಲ್ಪ ಆ್ಯಡ್ ಮಾಡಿ, ಐ ವಾಂಟ್ ಟು ಗಿವ್ ಅ ರೋಸಿ ಫ್ಲೇವರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ಐ ಆಮ್ ಯೂಸಿಂಗ್ ರೂ ಅಬ್ಸಾ. ಅದಕ್ಕೆ ಬೇಕಾದಂಥ ನೀರು ಮತ್ತು ಐಸ್ ಕ್ಯೂಬ್ಸನ್ನು ಇಟ್ಕೊಂಡಿದ್ದೀನಿ. ಬನ್ನಿ, ವಿ ವಿಲ್ ಸಿ ಇನ್ ಟು ದ ನೆಕ್ಸ್ಟ್ ಸ್ಟೆಪ್ ಆಫ್ ಡೂಯಿಂಗ್ ಕುಲ್ಕಿ ಸರ್ಬತ್. ಮೊದಲಿಗೆ ನಾವು ಈ ಸಬ್ಜಾ ಸೀಡ್ಸ್ ನೆನೆಸ್ಕೋಬೇಕು. ಇದು ಕನ್ನಡದಲ್ಲಿ ಕಾಮಕಸ್ತೂರಿ ಅಂತಲೂ ಕರೀತಾರೆ ಇದನ್ನ. 1.5 ಸ್ಪೂನಷ್ಟು ಸಬ್ಜಾ ಬೀಜಗಳನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ನೆನೆಸ್ಬಿಟ್ಟು 15 ನಿಮಿಷ ಇಡಬೇಕಿದ್ನ. ಇವಾಗ 15 ನಿಮಿಷ ಆಗಿದೆ. ಸಬ್ಜಾ ಬೀಜಗಳು ಚೆನ್ನಾಗಿ ನೆಂದು ಅದು ಹರಳಿ ಈ ಥರ ಆಗುತ್ತೆ. ದಿಸ್ ಈಸ್ ದ ಕೂಲೆಂಟ್ ವಾಟ್ ವಿ ಯೂಸ್ ಫಾರ್ ಕುಲ್ಕಿ ಸರ್ಬತ್. ಇದನ್ನು ಫಲೂಡಾ ಮತ್ತು ಬೇರೆ ಥರಗಳಲ್ಲೂ ನೀವು ಇದನ್ನ ನೋಡಿರ್ತೀರ. ಇಟ್ಸ್ ಅ ವೆರಿ ನೈಸ್ ಡಿಶ್. ತುಂಬ ಜನ ವೆಯ್ಟ್ ಲಾಸ್ಗೋಸ್ಕರ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಇದನ್ನ ಹಂಗೆ ತೊಗೊತಾರೆ. ಲೆಟ್ ಅಸ್ ಸಿ ಹೌ ಟು ಡೂ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಜ್ಯೂಸ್. ಮೊದಲಿಗೆ ನಿಂಬೆಹಣ್ಣನ್ನ ಫಸ್ಟು ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಈ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೋತೀನಿ. ಇವಾಗ ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಕೊಳ್ಳೋಣ. ಈ ಬಿಕ್ಕಿದ ಈ ನಿಂಬೆಹಣ್ಣ, 2 ಸ್ಪೂನಷ್ಟು ಸಬ್ಜಾ ಬೀಜಗಳು, ಇವಾಗ ಚೆನ್ನಾಗಿ ತೊಳೆದಿರೋ ಒಂದು 5-6 ಎಲೆಯಷ್ಟು ಪುದೀನ ಸೊಪ್ಪು, ಮೆಣಸಿನ್ಕಾಯಿ ಕಟ್ ಮಾಡಿರೋದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ, 1/4 ಸ್ಪೂನಷ್ಟು ಉಪ್ಪು, ಸಕ್ಕರೆ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಸ್ವಲ್ಪ ಕಮ್ಮಿನೋ ಜಾಸ್ತಿನೋ ನಿಮ್ಮ ರುಚಿಗೆ ತಕ್ಕಂತೆ ಮಾಡ್ಕೋಬೋದು. ಏಲಕ್ಕಿ ಪುಡಿ 1 ಪಿಂಚು, ಮತ್ತು ಈ ಕಟ್ ಮಾಡಿರೋ ನಿಂಬೆಹಣ್ಣುಗಳು, ಇದಕ್ಕೆ ರೂ ಅಬ್ಸಾ ಮತ್ತು ನೀರು. ಇದಕ್ಕೆ ಒಂದು 2 ಕ್ಯೂಬ್ ಐಸ್ ಕ್ಯೂಬನ್ನು ಹಾಕೋತೀನಿ ಇದಕ್ಕೆ. ಇವಾಗ ಈ ಗ್ಲಾಸ್ಗೆ ನಾನು ಈ ಗ್ಲಾಸಿಂದ ಮುಚ್ತೀನಿ. ನೀವು ಮನೇಲಿ ಏನಾದರೆ ಶೇಕರ್ ಏನೋ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ 2 ಗ್ಲಾಸ್ ಇದೇ ಥರ ಮಾಡಿಬಿಟ್ಟು ನೀವು ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ಇವಾಗ ಇದನ್ನ ಚೆನ್ನಾಗಿ ಶೇಕ್ ಮಾಡಬೇಕು. ಶೇಕಿಂಗೇ ತಮಿಳಲ್ಲಿ ಹೆಸರು ಕುಲ್ಕಿ ಅಂತ. ಸೊ ನಾವು ಈ ಮಾಡಿರೋ ಜ್ಯೂಸ್ ಹೆಸರು ಸರ್ಬತ್ತು. ಕುಲುಕಿಸ್ಬಿಟ್ಟು ಜ್ಯೂಸ್ ಮಾಡೋ ಹೆಸರೇ ಕುಲ್ಕಿ ಸರ್ಬತ್ ಅಂತ ಲೆಕ್ಕ. ಇದನ್ನು ಒಂದು ನಿಮಿಷ ಮಾಡಬೇಕಾಗತ್ತೆ.
ಕುಲ್ಕಿ ಸರ್ಬತ್ ರೆಡಿಯಾಗಿದೆ, ಬನ್ನಿ ಟೇಸ್ಟ್ ಮಾಡೋಣ. ಇಟ್ಸ್ ಗಾಟ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಸ್ವೀಟು, ಸಾಲ್ಟು, ಖಾರ, ನಿಂಬೆಹಣ್ಣು, ರೂಅಬ್ಜಾ ಮತ್ತು ಸಬ್ಜಾ ಸೀಡ್ಗಳು ವಿಚ್ ಕ್ಯಾನ್ ಗಿವ್ ಯು ಅ ಗುಡ್ ಕೂಲಿಂಗ್ ಎಫೆಕ್ಟ್. ದಯವಿಟ್ಟು ಇದು ನಿಮ್ಮ ಮನೇಲಿ ಟ್ರೈ ಮಾಡಿ. ಐ ಆಮ್ ಶೋರ್ ನೀವು ಲೈಕ್ ಮಾಡ್ತೀರಾ ಅಂತ. ಪ್ಲೀಸ್ ಎನ್ಕರೇಜಸ್, ಸಬ್ಸ್ಕ್ರೈಬ್ ಟು ಸುಬೋಸ್ ಕಿಚನ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ಫ್ರಮ್ ಸುಬೋಸ್ ಕಿಚನ್.